ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಆಗಸ್ಟ್ 8 ಮತ್ತು 9, 2025 ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. 1ನೇ ಕ್ವಶನ್. ಇತ್ತೀಚೆಗೆ ಕೇರಳ ಅರಣ್ಯ ಸಂಶೋಧನಾ ಸಂಸ್ಥೆಯು ಹೈಬ್ಲಿಯಾ ಫ್ಯೂರಾ ನ್ಯೂಕ್ಲಿಯೋಫೊಲಿಐಡ್ರಿಸಿಸ್ ವೈರಸ್ ಅಂತ ಕರೀತಾರೆ. ಇದನ್ನು HPNPV ಅಂತ ಕರೀತಾರೆ. ಈ ವೈರಸ್ಸನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದೆ. ಓಕೆ, ಹಾಗಾದರೆ ಇದು ಯಾವ ರೋಗವನ್ನು ನಿರ್ಮೂಲನೆ ಮಾಡುವ ಅತಿ ಪ್ರಮುಖ ಒಂದು ವೈರಸ್ ಆಗಿದೆ? ಸರಿಯಾಗಿರ್ತಕ್ಕಂಥ ಉತ್ತರ ಗಮನಿಸಬಹುದು, ಆಪ್ಷನ್ ನಂಬರ್ 2. ನೋಡಿ, ತೇಗದ ಬೃಹತ್ ಎಲೆಗಳ ಉದುರುವಿಕೆಯನ್ನು ತಡೆಯುತ್ತದೆ ಅದು. ಹಾಗಾದರೆ ಏನಿದೆ ನ್ಯೂಸು? ಗಮನಿಸಬಹುದು, ಕೇರಳ ಅರಣ್ಯ ಸಂಶೋಧನಾ ಸಂಸ್ಥೆ ಇತ್ತೀಚೆಗೆ ಹೈಬ್ಲಿಯಾ ಫ್ಯೂರಾ ನ್ಯೂಕ್ಲಿಯೋಫೊಲಿಹೆಡ್ರೋಸಿಸ್ ವೈರಸ್ ಅಂತ ಕರೀತಾರೆ. ಓಕೆ, ಸೊ ಈ ವೈರಸ್ಸನ್ನು ಗುರುತಿಸಿ ಇದನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದೆ. ಕಾರಣ ಏನು ಅಂತಂದರೆ, ಇದು ರಾಸಾಯನಿಕ ಕೀಟನಾಶಕಗಳಿಗೆ ಪರಿಸರ ಸ್ನೇಹಿ ಪರ್ಯಾಯ. ನೋಡಿ, ರಾಸಾಯನಿಕ ಕೀಟನಾಶಕಗಳಿಗೆ ಇದು ಪರಿಸರ ಸ್ನೇಹಿಯಾಗಿರತಕ್ಕಂಥ ಒಂದು ಪರ್ಯಾಯ ಮಾರ್ಗವಾಗಿದೆ. ಜೊತೆಗೆ ತೇಗದ ಎಲೆಗಳ ಉದುರುವ ಪತಂಗ, ಅಂದರೆ ಉದುರಿಸುವ ತೇಗದ ಎಲೆಗಳನ್ನು ತಿಂದು ಉದುರಿಸ್ತಕ್ಕಂಥ ಒಂದು ಪತಂಗ, ಅದರ ಹೆಸರೇನು ನೋಡಿ, ಇಲ್ಲಿ ಹೈಬ್ಲಿಯಾ ಫ್ಯೂರಾ ಅಂತ ಕರೀತಾರೆ ಅದರ ಹೆಸರು. ಅಂದರೆ ಆ ಪತಂಗದ ಅಥವಾ ತೇಗದ ಎಲೆಯನ್ನು ತಿಂದು ಉದುರಿಸ್ತಕ್ಕಂಥ ಪತಂಗದ ಹೆಸರು ಹೈಬ್ಲಿಯಾ ಫ್ಯೂರಾ. ಸೊ ಇದರಿಂದ ಉಂಟಾಗ್ತಕ್ಕಂಥ ತೇಗದ ಬೃಹತ್ ಎಲೆಗಳ ಉದುರುವಿಕೆಯನ್ನು ಇದು ತಡೆಯುತ್ತದೆ. ಅದು ಈ ಮೇಲೆ ಅಭಿವೃದ್ಧಿಪಡಿಸಿರ್ತಕ್ಕಂಥ ಆ ಒಂದು ವೈರಸ್ ತಡೆಯುತ್ತದೆ, ಇದು ನೆನಪಿರಬೇಕು. ಜೊತೆಗೆ ಹೈಬ್ಲಿಯಾ ಫ್ಯೂರಾ ಇದು ಪತಂಗ ಮತ್ತು ನಿಗೂಢ ಜಾತಿಯಾಗಿದ್ದು ತೇಗದ ಮರವನ್ನು ಬಾಧಿಸುವ ಪ್ರಸಿದ್ಧ ಕೀಟ. ನೋಡಿ, ಇದೊಂದು ಕೀಟವಾಗಿದೆ. ಓಕೆ, ಸೊ ಇಷ್ಟು ಮಾಹಿತಿ ನಿಮಗೆ ಗೊತ್ತಿದೆ, ಇದು ನೆನಪಿರಬೇಕು. ಇದು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಹೇರಳವಾಗಿರುವ ಪ್ರಮುಖ ಮ್ಯಾಂಗ್ರೋವ್ ಮರ ಪ್ರಭೇದವಾದ ಅವಿಸೆನ್ನಿಯಾ ಮರೀನಾ ಎಂಬ ಪರ್ಯಾಯ ಅತಿಥೀಯ ಸಸ್ಯದ ಮೇಲೂ ದಾಳಿ ಮಾಡುತ್ತದೆ. ಇದರಿಂದಾಗಿ ಮ್ಯಾಂಗ್ರೋವ್ಗಳ ತೀವ್ರ ಮತ್ತು ವ್ಯಾಪಕ ಎಲೆ ಉದುರುವಿಕೆ ಇದರಿಂದ ಉಂಟಾಗುತ್ತದೆ. ನೋಡಿ, ಇಷ್ಟೆಲ್ಲ ಮಾಹಿತಿ ಇದೆ. ಆ ಕಾರಣಕ್ಕಾಗಿ ಇದು ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ಗೆ ನೆನಪಿರಲಿ. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಬಯೋಚಾರ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ಬಯೋಚಾರ್. ಸೊ ಆಪ್ಷನ್ ನಂಬರ್ 1 ಗಮನಿಸಿ. ಬಯೋಚಾರ್ ಇದು ಇಂಗಾಲದಿಂದ ಸಮೃದ್ಧವಾಗಿದ್ದು, ನೋಡಿ ಕಾರ್ಬನ್ನಿಂದ ಸಮೃದ್ಧವಾಗಿದೆ ಅಂತ, ಮತ್ತು ಕೃಷಿ ಅವಶೇಷಗಳು, ಸಾವಯವ ಪುರಸಭೆಯ ಘನ ತ್ಯಾಜ್ಯದಿಂದ ಇದನ್ನು ಉತ್ಪಾದಿಸಲಾಗುತ್ತದೆ ಅಂತ. 2ನೇದಾಗಿ ಕಟ್ಟಡ ಸಾಮಗ್ರಿಗಳಿಗೆ ಕಡಿಮೆ ಇಂಗಾಲದ ಪರ್ಯಾಯವಾಗಿ ಇದನ್ನು ಬಳಸ್ತಾರೆ. ನೋಡಿ, ಕಟ್ಟಡದ ಸಾಮಗ್ರಿಗಳು ಇದರಿಂದಾಗಿ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗುತ್ತೆ. ಆದರೆ ಕಟ್ಟಡ ಸಾಮಗ್ರಿಗಳಿಗೆ ಪರ್ಯಾಯವಾಗಿ ನಾವು ಇದನ್ನು ಬಳಸ್ತೀವಂತೆ, ಅದು ಬಯೋಚಾರನ್ನು. ಓಕೆ, ಬಯೋಚಾರನ್ನು ನಾವು ಕಟ್ಟಡಗಳಿಗೆ ಪರ್ಯಾಯವಾಗಿ ಬಳಸ್ತೀವಂತೆ. ಹಾಗಾದರೆ ಹೇಳಿಕೆಗಳಲ್ಲಿ ಯಾವುದು ಸರಿ? ನೋಡಿ, ಮೇಲಿನ 2 ಹೇಳಿಕೆಗಳು ಸರಿಯಾಗಿದೆ. ನೋಡಿ, ಇದೊಂದು ಇಂಗಾಲದಿಂದ ಸಮೃದ್ಧವಾಗಿದೆ, ಕಾರ್ಬನ್ನಿಂದ ಸಮೃದ್ಧವಾಗಿದ್ದು ಕೃಷಿ ಅವಶೇಷಗಳು, ಪುರಸಭೆಯ ಘನ ತ್ಯಾಜ್ಯದಿಂದ ಇದನ್ನು ಉತ್ಪತ್ತಿ ಮಾಡುತ್ತದೆ. ಬಯೋಚಾರನ್ನು ಉತ್ಪತ್ತಿ ಮಾಡ್ತೀವಿ ನಾವು. ಸೊ ಇದನ್ನು ಉತ್ಪಾದನೆ ಮಾಡಿ ಇದು ಕಡಿಮೆ ಇಂಗಾಲವನ್ನು ಹೊಂದಿರತಕ್ಕಂಥ ಕಾರಣದಿಂದಾಗಿ ಪರ್ಯಾಯವಾಗಿ ಕಟ್ಟಡ ಸಾಮಗ್ರಿಗಳ ನಿರ್ಮಾಣದಲ್ಲಿ ಬಳಸ್ತೀವಿ. ಓಕೆ, ಸೊ ತುಂಬಾ ಇಂಪಾರ್ಟೆಂಟು. ಆಪ್ಷನ್ ನಂಬರ್ 3 ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಮೇಲಿನ 2 ಕೂಡ ಸರಿಯಾಗಿದೆ. ಹಾಗಾದರೆ ಯಾಕೆ ಸುದ್ದಿಯಲ್ಲಿದೆ? 2026ರಲ್ಲಿ ಬಿಡುಗಡೆಯಾಗಲಿರುವ ಭಾರತೀಯ ಇಂಗಾಲ ಮಾರುಕಟ್ಟೆಯಲ್ಲಿ ಬಯೋಚಾರ್ನಂತಹ ಕಾರ್ಬನ್ ಡೈಆಕ್ಸೈಡ್ ತೆಗೆಯುವ ತಂತ್ರಗಳು ನಿರ್ಣಾಯಕ ಪಾತ್ರವನ್ನು ವಹಿಸುವ ಒಂದು ನಿರೀಕ್ಷೆ ಇದೆ ಎಂದು ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ನೋಡಿ, ಈ ಥರ ಸೂಕ್ಷ್ಮ ಪಾಯಿಂಟ್ಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಬಯೋಚಾರ್ ಇಂಗಾಲದಲ್ಲಿ ಸಮೃದ್ಧವಾಗಿರುವಂತಹ ಒಂದು ರೀತಿಯ ಇದ್ದಿಲು. ಸೊ ಇದ್ದಿಲು ಅಂತ ಅಂದರೆ ನಿಮ್ಗೆ ಗೊತ್ತಿರಬೇಕು,
ನಾವು ಒಲೆ ಹೊತ್ತಿಸಿ ಉರಿಸಿದಾಗ ಉಳಿದಂತಹ ಬೂದಿ ಮತ್ತು ಏನು ಕಟ್ಟಿಗೆಯ ತುಂಡಿನ ಒಂದು ಬ್ಲ್ಯಾಕ್ ಇರುತ್ತಲ್ಲ, ಅದನ್ನು ನಾವು ಇದ್ಲಿ ಅಂತ ಕರಿತೇವೆ. ಸೊ ಈ ಇದ್ದಲನ್ನು ಕೃಷಿ ಅವಶೇಷಗಳಾಗಿರ್ಬೋದು, ಪುರಸಭೆಯ ಘನತ್ಯಾಜ್ಯದಿಂದ ನಾವು ಉತ್ಪತ್ತಿ ಮಾಡ್ತೀವಿ. ಓಕೆ, ಇದು ತ್ಯಾಜ್ಯವನ್ನು ನಿರ್ವಹಿಸಲು, ಇಂಗಾಲವನ್ನು ಸೆರೆ ಹಿಡಿಯಲು ಸುಸ್ಥಿರವಾಗಿ ಪರ್ಯಾಯವಾಗಿದೆ, ಸಸ್ಟೈನಬಲ್. ಓಕೆ, ಇದು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಗೂಡು ಆಕಾರದ ರಚನೆಯಲ್ಲಿ ಬೆಳೆ ಉಳುವಿಕೆಯನ್ನು ಅಂದರೆ 400 ಡಿಗ್ರಿ ಸೆಲ್ಸಿಯಸ್ನಿಂದ 600 ಡಿಗ್ರಿ ಸೆಲ್ಸಿಯಸ್ಗೆ ಬಿಸಿ ಮಾಡುವ ಮೂಲಕ ಇದನ್ನು ಪಡೆದ ಅರಳಿನ ವಸ್ತುವಾಗಿರುತ್ತದೆ ಇದು. ಓಕೆ, ಬಯೋಚಾರ್ನ ಪ್ರಯೋಜನಗಳು ಏನೇನಾಗಾದರೆ, ಸೊ ಬಯೋಚಾರ್ನ ಬಲವಾದ ಮತ್ತು ಸ್ಥಿರ ಗುಣಲಕ್ಷಣಗಳಿಂದಾಗಿ 100ರಿಂದ 1000 ವರ್ಷಗಳ ಕಾಲ ಮಣ್ಣಿನಲ್ಲಿ ಇಂಗಾಲವನ್ನು ಹಿಡಿದಿಟ್ಟುಕೊಳ್ಳಬಲ್ಲದು. ಇದು ಪರಿಣಾಮಕಾರಿ ದೀರ್ಘಕಾಲೀನ ಇಂಗಾಲದ ಸಿಂಕ್ ಆಗಿ ಪರಿಣಮಿಸುತ್ತದೆ. ಓಕೆ, ಸೊ ಇದು 2ನೇ ಕ್ವಶನ್ನ ಸಂಪೂರ್ಣ ಮಾಹಿತಿ. 3ನೇ ಕ್ವಶನನ್ನು ಗಮನಿಸಿ. ಡಿಜಿಟಲ್ ಸೇರ್ಪಡೆಯನ್ನು ಹೆಚ್ಚಿಸಲು, ಸೈಬರ್ ಭದ್ರತೆಯ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಮಹಿಳೆಯರಿಗಾಗಿ ಯಶೋಧ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕೆಳಗಿನ ಯಾವ ಸಚಿವಾಲಯ ಜಾರಿಗೆ ತಂದಿದೆ? ಸರಿಯಾದಂಥ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ ಏನಿದು ಮಾಹಿತಿ ನೋಡಿ, ಯಶೋಧ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬುದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದ್ದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಒಂದು ಸಚಿವಾಲಯ ಇದನ್ನು ಜಾರಿಗೆ ತಂದಿದೆ. ಸೊ ಇದು ಏನು, ಮಹಿಳೆಯರಿಗಾಗಿ ಒಂದು ಸಾಕ್ಷರತಾ ಕಾರ್ಯಕ್ರಮ. ಸೊ ಇಷ್ಟು ಮಾಹಿತಿ ನೆನಪಿರಬೇಕು ನಿಮಗೆ. ಸೊ ಇದರ ಉದ್ದೇಶವೇನು ನೋಡಿ, ಇದು ಸೈಬರ್ ಸುರಕ್ಷತೆ ಆಗಿರ್ಬೋದು, ಡಿಜಿಟಲ್ ಗೌಪ್ಯತೆ, ಸುರಕ್ಷಿತ ಆನ್ಲೈನ್ ಅಭ್ಯಾಸಗಳ ಕ್ಷೇತ್ರಗಳಲ್ಲಿ ಡಿಜಿಟಲ್ ಸೇರ್ಪಡೆಯನ್ನು ಹೆಚ್ಚಿಸಲು ಮತ್ತು ಅವರನ್ನು ಸಬಲೀಕರಣಗೊಳಿಸಲು ಮಹಿಳೆಯರನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಕ್ಷರತೆಯೊಂದಿಗೆ ಸಜ್ಜುಗೊಳಿಸುವುದು ಇದರ ಉದ್ದೇಶವಾಗಿದೆ. ಹಾಗಾದರೆ ಇದು FSL ಸಹಯೋಗ ಅಂದರೆ ಫ್ಯೂಚರ್ ಶಿಫ್ಟ್ ಲ್ಯಾಬ್ಸ್ ಅಂತ ಕರೀತೇವೆ. ಇದರ ಸಹಯೋಗದೊಂದಿಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಉಪಕ್ರಮವಾಗಿದೆ ಇದು. ಈ ಕಾರ್ಯಕ್ರಮವು ಕೃತಕ ಬುದ್ಧಿಮತ್ತೆ ಆಧಾರಿತ ಅಪರಾಧಗಳು, ಡಿಜಿಟಲ್ ಗೌಪ್ಯತೆ, ಪ್ರಾಯೋಗಿಕ ಸುರಕ್ಷತಾ ತಂತ್ರಗಳಂತಹ ನಿರ್ಣಾಯಕ ವಿಷಯಗಳ ಕುರಿತು ಆಳವಾದ ಚರ್ಚೆಗಳನ್ನು ಆಯೋಜಿಸುವ ಮೂಲಕ ಸಾಂಪ್ರದಾಯಿಕ ಕಲಿಕೆಯನ್ನು ಮೀರಿ ಹೋಗುವ ಗುರಿಯನ್ನು ಇದು ಹೊಂದಿದೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಇನ್ನು ಮುಂದೆ ಮಧ್ಯಂತರ ಶ್ರೇಣಿಯ ಪರಮಾಣು ಪಡೆ ನೋಡಿ INF ಅಂತ ಕರೀತಾರೆ. ಸೊ INFಗಳ ಒಪ್ಪಂದ ಅಂದರೆ ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ಫೋರ್ಸ್ ಟ್ರಿಟಿ ಅಂತ ಕರಿತೀವಿ. ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೀನಿ. ಇಂಟರ್ಮೀಡಿಯೇಟ್ ರೇಂಜ್ ನ್ಯೂಕ್ಲಿಯರ್ ನೋಡಿ ಫೋರ್ಸಸ್ NINF. ಸೊ ಈ ಒಪ್ಪಂದಕ್ಕೆ ಬದ್ಧನಾಗಿಲ್ಲ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದೆ. ಸರಿಯಾದಂಥ ಉತ್ತರ ರಷ್ಯಾ. ನೋಡಿ, ರಷ್ಯಾ ದೇಶ INFನಿಂದ ಹೊರಗಡೆ ಬಂದಿದೆ. ಈ ಒಂದು ಮಾಹಿತಿ ದಿ ಹಿಂದೂ ಪೇಪರಲ್ಲಿ ಕೊಟ್ಟಿದ್ದರು. ಅಂತಾರಾಷ್ಟ್ರೀಯ ಒಂದು ಸುದ್ದಿ ಇದು. ಸೊ ನೆನಪಿರಬೇಕು, ರಷ್ಯಾ ಅಧಿಕೃತವಾಗಿ ಹೊರಗಡೆ ಬಂದಿದೆ. ಓಕೆ, ಸೊ ಗಮನಿಸಬಹುದು. ಸೊ 1987ರಂದು ಅಮೇರಿಕ ಮತ್ತು ರಷ್ಯಾ ಇಲ್ಲಿ ಸಹಿ ಹಾಕಿದ್ವು ಈ ಒಪ್ಪಂದಕ್ಕೆ. ಹಾಗಾದರೆ ಈ ಒಪ್ಪಂದದ ಉದ್ದೇಶ ಎರಡೂ ಶಕ್ತಿಗಳು ಅಂದರೆ ಎರಡೂ ದೇಶಗಳು ಪರಮಾಣು ಶಸ್ತ್ರಾಸ್ತ್ರಗಳ ಸ್ಪರ್ಧೆಯನ್ನು ನಿಧಾನಗೊಳಿಸುವ ಸಾಧನ. ನೋಡಿ, ಪರಮಾಣು ಶಸ್ತ್ರ ಸ್ಪರ್ಧೆ ಏನಿದೆ ಇದನ್ನು ನಿಧಾನಗೊಳಿಸುವ ಸಾಧನ ಅಂದರೆ ತಮ್ಮ ಸ್ವಂತ ದಾಸ್ತಾನುಗಳಿಂದ ಎರಡು ವರ್ಗಗಳ ಮಾರಕ ಕ್ಷಿಪಣಿ ವ್ಯವಸ್ಥೆಗಳನ್ನು ನಾಶ ಮಾಡಲು ಈ ಒಪ್ಪಂದದ ಮೂಲಕ ಒಪ್ಪಿಕೊಂಡಿದ್ವು. ಓಕೆ, ಸೊ ಅಮೆರಿಕದ ಅಧ್ಯಕ್ಷನಾಗಿರತಕ್ಕಂಥ ರೊನಾಲ್ಡ್ ರೇಗನ್, ಸೋವಿಯತ್ ನಾಯಕ ಮಿಖಾಯಿಲ್ ಗೋರ್ಬಚೇವ್ ನೇತೃತ್ವದಲ್ಲಿ ಇದು ಒಪ್ಪಂದವಾಗಿತ್ತು. ಈ ಒಪ್ಪಂದವು 500ರಿಂದ 5500 ಕಿಲೋಮೀಟರ್ ವ್ಯಾಪ್ತಿಯ ನೆಲದಿಂದ ಉಡಾವಣೆ ಕ್ಷಿಪಣಿಗಳ ಸಂಪೂರ್ಣ ವರ್ಗದ ಶಸ್ತ್ರಾಸ್ತ್ರಗಳನ್ನು ನಿರ್ಮೂಲನೆ ಮಾಡಲು ಕಾರಣವಾಯಿತು ಎಂಬುದನ್ನು ಗಮನಿಸಬಹುದು. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ HQ-16 ಕ್ಷಿಪಣಿ ಕೆಳಗಿನ ಯಾವ ದೇಶವು ಅಭಿವೃದ್ಧಿಪಡಿಸಿದಂತಹ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಯಾಗಿದೆ? ಸ್ಯಾಮ್. ಸೊ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಹಾಗಾದರೆ ಇದನ್ನು? ಅಮೇರಿಕಾ. ಓಕೆ, ಸೊ ಯುನೈಟೆಡ್ ನೇಷನ್.
ಗಮನಿಸಬಹುದು HQ-16 ಇದೊಂದು ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ, ಅಂದರೆ ಸರ್ಫೇಸ್ ಟು ಏರ್ ಮಿಸೈಲ್. ಓಕೆ, ಸ್ಯಾಮ್ ಸರ್ಫೇಸ್ ಟು ಏರ್ ಮಿಸೈಲ್. ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಸೊ ಇದನ್ನು ಅಮೆರಿಕ ಅಭಿವೃದ್ಧಿಪಡಿಸಿದೆ ಅಂತ ನಿಮಗೆ ಗೊತ್ತಾಗಿದೆ. ರಷ್ಯಾದ ಬುಕ್ ಕ್ಷಿಪಣಿ ಕುಟುಂಬವನ್ನು ಇದು ಹೆಚ್ಚಾಗಿ ಆಧರಿಸಿರ್ತಕ್ಕಂಥದ್ದು. ಇದನ್ನು ಶತ್ರು ವಿಮಾನಗಳು, ಕ್ರೂಸ್ ಕ್ಷಿಪಣಿಗಳು, ಹೆಲಿಕಾಪ್ಟರ್ಗಳು ಮತ್ತು ಮಾನವರಹಿತ ವೈಮಾನಿಕ ವಾಹನಗಳನ್ನು ಎದುರಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಇದರ ವೈಶಿಷ್ಟ್ಯಗಳನ್ನು ನಾವು ನೋಡೋದಾದರೆ ನೋಡಿ, HQ-16 ಲಂಬ ಉಡಾವಣಾ ವ್ಯವಸ್ಥೆಯನ್ನು ಹೊಂದಿದ್ದು 360 ಡಿಗ್ರಿ ವ್ಯಾಪ್ತಿಯನ್ನು ನೀಡುತ್ತದೆ. ಈ ಕ್ಷಿಪಣಿ 650 kg ತೂಕ, 5.2 ಮೀಟರ್ ಉದ್ದ, 0.34 ಮೀಟರ್ ವ್ಯಾಸವನ್ನು ಹೊಂದಿದೆ. ಇದು 15 ಕಿಲೋಮೀಟರ್ನಿಂದ 18 ಕಿಲೋಮೀಟರ್ ಎತ್ತರದಲ್ಲಿ ಹಾರುವ ವೈಮಾನಿಕ ಗುರಿಗಳನ್ನು ಪ್ರತಿಬಂಧಿಸಬಲ್ಲದು. ಓಕೆ, ನೆಕ್ಸ್ಟ್ 6ನೇ ಕ್ವಶನ್ ಏನಿದೆ ಅಂತ ಗಮನಿಸಿ. ನೋಡಿ, ಆರ್ಟ್ ಆನ್ ವೀಲ್ಸ್ ಉಪಕ್ರಮವನ್ನು ಇತ್ತೀಚೆಗೆ ಕೆಳಗಿನ ಯಾವ ಸಚಿವಾಲಯ ಪ್ರಾರಂಭಿಸಿದೆ? ನೋಡಿ, ಆರ್ಟ್ ಆನ್ ವೀಲ್ಸ್. ಓಕೆ, ಸೊ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಕೇಳ್ತಾರೆ. ಸೊ ಜವಳಿ ಸಚಿವಾಲಯ. ನೋಡಿ, ಇದು ಅನ್ಎಕ್ಸ್ಪೆಕ್ಟೆಡ್ ಈ ಥರದ ಕ್ವಶನ್ಗಳು. ಆ ಕಾರಣಕ್ಕಾಗಿ ಜವಳಿ ಸಚಿವಾಲಯ ಇದನ್ನು ಪ್ರಾರಂಭಿಸಿರ್ತಕ್ಕಂಥದ್ದು. ಈ ಥರದ ಕ್ವಶನ್ಗಳು ಯಾರು ಐಡೆಂಟಿಫೈ ಮಾಡಲ್ಲ, ಯಾಕಂದರೆ ಈ ಜವಳಿ ಸಚಿವಾಲಯದ ಒಂದು ಮಾಹಿತಿ ಯಾರಿಗೂ ಇರಲ್ಲ. ಆ ಕಾರಣಕ್ಕಾಗಿ ಈ ಥರ ಕ್ವಶನ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, ನೆನಪಿರಲಿ. ನೋಡಿ, ನವದೆಹಲಿಯಲ್ಲಿ ನಡೆದಂತಹ 11ನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಸಂದರ್ಭದಲ್ಲಿ ಸೊ ಆರ್ಟ್ ಆನ್ ವೀಲ್ಸ್ ಪ್ರಾರಂಭಿಸಿತು. ಇದು ನಗರ ದೇಶಗಳಲ್ಲಿ ಅಧಿಕೃತ ಭಾರತೀಯ ಕೈಮಗ್ಗ ಉತ್ಪನ್ನಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಮೊಬೈಲ್ ಕೈಮಗ್ಗ ಚಿಲ್ಲರೆ ವೇದಿಕೆಯಾಗಿದೆ. ಈ ಉಪಕ್ರಮವನ್ನು ರಾಷ್ಟ್ರೀಯ ಕೈಮಗ್ಗ ಅಭಿವೃದ್ಧಿ ನಿಗಮ ಅಂದರೆ NHDCದ ಸಹಭಾಗಿತ್ವದಲ್ಲಿ ಜಾರಿಗೆ ತರಲಾಗಿದೆ. ಇದು ನನ್ನ ಕೈಮಗ್ಗ, ನನ್ನ ಹೆಮ್ಮೆ, ನನ್ನ ಉತ್ಪನ್ನ, ನನ್ನ ಹೆಮ್ಮೆ. ಓಕೆ, ಈ ಥೀಮ್ನೊಂದಿಗೆ ಉತ್ತೇಜಿಸುತ್ತದೆ ಎಂಬುದನ್ನು ಗಮನಿಸಬಹುದು. ಮೊಬೈಲ್ ವ್ಯಾನ್ಗಳು ದೆಹಲಿ NCRನಾದ್ಯಂತ ಪ್ರಯಾಣಿಸುತ್ತವೆ. ಮಾರುಕಟ್ಟೆಗಳು, ವಸತಿ ಪ್ರದೇಶಗಳು, ಸಾಂಸ್ಕೃತಿಕ ತಾಣಗಳನ್ನು ಒಳಗೊಂಡಿವೆ. ಇದು ಭಾರತದ ವಿವಿಧ ಪ್ರದೇಶಗಳಿಂದ 116 ಸಾಂಪ್ರದಾಯಿಕ ನೇಯ್ಗೆಗಳನ್ನು ಪ್ರದರ್ಶಿಸುತ್ತದೆ. ಓಕೆ, ಇನ್ನು 7ನೇ ಕ್ವಶನ್ ನೋಡಿ. 2025ರ ಜಾಗತಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಗರ ಸೂಚ್ಯಂಕ. ಈ ಸೂಚ್ಯಂಕದಲ್ಲಿ ಕೆಳಗಿನ ಯಾವ ಭಾರತೀಯ ನಗರವು ಅತ್ಯುನ್ನತ ಸ್ಥಾನ ಪಡೆದುಕೊಂಡಿದೆ? ಬೆಂಗಳೂರು. ನೋಡಿ, ಬೆಂಗಳೂರು ಗಮನಿಸಬಹುದು ಹೈಯೆಸ್ಟ್ ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಇಂಡೆಕ್ಸ್, ಇದರಲ್ಲಿ ಭಾರತದಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿರ್ತಕ್ಕಂಥದ್ದು. ಓಕೆ, ಜಾಗತಿಕವಾಗಿ 26ನೇ ಸ್ಥಾನದಲ್ಲಿದೆ. ಓಕೆ, ಇದನ್ನು ಕೌಂಟರ್ ಪಾಯಿಂಟ್ ರಿಸರ್ಚ್ ಬಿಡುಗಡೆ ಮಾಡಿದೆ. ಓಕೆ, ಈಗ ಬೆಂಗಳೂರು ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಜೊತೆಗೆ ಈ ಡೇಟಾ ಸೆಂಟರ್ಗಳಿಗೆ ವೇಗವಾಗಿ ಬೆಳೆಯುತ್ತಿರುವ ಜಾಗತಿಕ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಶ್ರೇಯಾಂಕದಲ್ಲಿರುವ ಇತರೆ ಭಾರತೀಯ ನಗರಗಳು ಮುಂಬೈ, ದೆಹಲಿ, ಕೋಲ್ಕತ್ತಾ ತದನಂತರದ ಸ್ಥಾನದಲ್ಲಿವೆ. ಓಕೆ, ಅಗ್ರ 100ರಲ್ಲಿವೆ, ಟಾಪ್ 50 ಮೇಲೆ. ಬೆಂಗಳೂರು ತನ್ನ ಕೃತಕ ಬುದ್ಧಿಮತ್ತೆ, ನವೋದ್ಯಮಗಳು, ನಾವೀನ್ಯತೆ, ಪರಿಸರ ವ್ಯವಸ್ಥೆಯಿಂದಾಗಿ ಪ್ರಮುಖ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುತ್ತದೆ. ಜಾಗತಿಕವಾಗಿ ಟಾಪ್ 5 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಗರಗಳು ಅಂತ ನಾವು ನೋಡೋದಾದರೆ, ಸೊ ಒಂದನೇದಾಗಿ ಜಾಗತಿಕವಾಗಿ ಸಿಂಗಾಪುರ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಚ್ಯಂಕ ಬಿಡುಗಡೆಯಾಗಿದೆ. ಈ ಸೂಚ್ಯಂಕದ ಪ್ರಕಾರ ಅಗ್ರಸ್ಥಾನದಲ್ಲಿದೆ ಸಿಂಗಾಪುರ. 2ನೇ ಸ್ಥಾನದಲ್ಲಿ ಸಿಯೋಲ್ ಇದೆ. 3ನೇ ಸ್ಥಾನದಲ್ಲಿ ಬೀಜಿಂಗ್ ಇದೆ. ಓಕೆ, ಬೀಜಿಂಗ್. 4ನೇ ಸ್ಥಾನದಲ್ಲಿ ದುಬೈ. 5ನೇ ಸ್ಥಾನದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಇದೆ. ಓಕೆ, ಸೊ ಎಲ್ಲವೂ ಕೂಡ ನೆನಪಿರಲಿ ನಿಮಗೆ. ಇದರ ಜೊತೆಗೆ ಮೈಕ್ರೋಸಾಫ್ಟ್ ಏನಿದೆ, ಮೈಕ್ರೋಸಾಫ್ಟ್ ಇದು ಅತ್ಯಂತ ಸಕ್ರಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾರಾಟಗಾರನಾಗಿ ಸ್ಥಾನ ಪಡೆದಿದೆ. ನೋಡಿ, ಮೈಕ್ರೋಸಾಫ್ಟ್ ಇದು ನೆನಪಿರಬೇಕು. ಅತಿ ಹೆಚ್ಚು ಮಾರಾಟಗಾರ ಅಂತಂದರೆ ಮೈಕ್ರೋಸಾಫ್ಟ್. ಓಕೆ, ನಾವು ಹಿಂಗೆ 8ನೇ ಕ್ವಶನ್ ನೋಡೋಣ. ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿತ್ತು. ಹಾಗಾದರೆ ಆ ಕಾರ್ಯಾಚರಣೆಯ ಹೆಸರೇನು ಅಂತ ಕೇಳಿದರೆ ನೋಡಿ, ಅಕಾಲ್ ಆಪರೇಷನ್ ಅಂತ ಕರೀತಾರೆ. ಆಪರೇಷನ್ ಅಕಾಲ್.
ಓಕೆ, ಸೊ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಂತಹ ಎನ್ಕೌಂಟರ್ನಲ್ಲಿ 2 ಭಯೋತ್ಪಾದಕರನ್ನ ಕೊಲ್ಲಲಾಗಿದೆ. ಇದಕ್ಕೆ ಆಪರೇಷನ್ ಅಕಾಲ್ ಎಂದು ಹೆಸರಿಸಲಾಗಿದೆ, ನೆನಪಿರಲಿ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ, ಆಹಾರ ಮತ್ತು ಶಾಂತಿಗಾಗಿ ಜಾಗತಿಕವಾಗಿ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಿದ್ದಾರೆ. ಅಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಈ ವರ್ಷದಿಂದ ನಾವು ಜಾಗತಿಕ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಓಕೆ, ಸೊ ಈ ಪ್ರಶಸ್ತಿಯನ್ನು ಯಾವುದಕ್ಕಾಗಿ ಕೊಡ್ತೀವಿ? ಆಹಾರ ಮತ್ತು ಶಾಂತಿಗಾಗಿ. ನೋಡಿ, ಆಹಾರ ಮತ್ತು ಶಾಂತಿಗಾಗಿ ಈ ಪ್ರಶಸ್ತಿಯನ್ನು ಕೊಡ್ತೀವಿ. ಹಾಗಾದರೆ ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ MS ಸ್ವಾಮಿನಾಥನ್ ಜಾಗತಿಕ ಅಂತ ಮಾಡ್ಕೊಳ್ಳಿ, ಜಾಗತಿಕ MS ಸ್ವಾಮಿನಾಥನ್ ಪ್ರಶಸ್ತಿಯನ್ನು ಕೆಳಗಿನ ಯಾರಿಗೆ ನೀಡಿ ಗೌರವಿಸಲಾಗಿದೆ? ಯಾಕಂದರೆ ಜಾಗತಿಕವಾಗಿ ಈ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ವಿ, ಭಾರತಕ್ಕೆ ಮಾತ್ರ ಅಲ್ಲ, ವಿಶ್ವ ಮಟ್ಟದಲ್ಲಿ ಯಾರ್ಯಾರು ಆಹಾರ ಮತ್ತು ಶಾಂತಿಗಾಗಿ ಶ್ರಮಿಸ್ತಾರೋ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ. ಓಕೆ, ಸೊ ಇದರ ಮೊಟ್ಟ ಮೊದಲ ಪ್ರಶಸ್ತಿಯನ್ನು ಡಾಕ್ಟರ್ ಅರೆನ್ ಆರೆ ಅವರಿಗೆ ನೀಡಿ ಗೌರವಿಸಲಾಗಿದೆ. ಅರೆನ್ ಆರೆ ದೆಹಲಿಯಲ್ಲಿ ನಡೆದಂತಹ MS ಸ್ವಾಮಿನಾಥನ್ ಶತಮಾನೋತ್ಸವ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಸೊ ಈ ಪ್ರಶಸ್ತಿಯನ್ನು ಆಹಾರ ಭದ್ರತೆ, ಸುಸ್ಥಿರ ಕೃಷಿ, ವಿಶೇಷವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ನೀಡಿದ ಕೊಡುಗೆಗಾಗಿ ಗೌರವಿಸಲಾಗುತ್ತದೆ. ಈ ಪ್ರಶಸ್ತಿಯನ್ನು ಮೊದಲು ಸ್ವೀಕರಿಸುವವರು ನೈಜೀರಿಯಾದಲ್ಲಿ ಹಸಿವು ಕಡಿಮೆ ಮಾಡುವ ಪ್ರಯತ್ನಗಳಿಗಾಗಿ ನೈಜೀರಿಯಾದ ವಿಜ್ಞಾನಿ ಡಾಕ್ಟರ್ ಅರೆನ್ ಆರೆ. ಓಕೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ 2024ರಲ್ಲಿ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡಲಾಯಿತು. ಓಕೆ, ಇನ್ನು ನಾವು 10ನೇ ಕ್ವಶನ್ ನೋಡೋಣ. ಈ ಕೆಳಗಿನ ಯಾವ ಬ್ಯಾಂಕ್ ಸಾರ್ವತ್ರಿಕ ಬ್ಯಾಂಕ್ ಆಗಲ್ಲ? ನೋಡಿ, ಯೂನಿವರ್ಸಲ್ ಬ್ಯಾಂಕ್ ಅಂತ ಕರೀತಾರೆ. ಕೆಳಗಿನ ಯಾವ ಬ್ಯಾಂಕ್ ಯೂನಿವರ್ಸಲ್ ಬ್ಯಾಂಕ್ ಆಗಲು RBI ರಿಸರ್ವ್ ಬ್ಯಾಂಕ್ನಿಂದ ತಾತ್ವಿಕ ಅನುಮೋದನೆಯನ್ನು ಪಡೆದಂತಹ ನೋಡಿ ಮೊಟ್ಟ ಮೊದಲ ಸಣ್ಣ ಹಣಕಾಸು ಬ್ಯಾಂಕ್, ಮೊಟ್ಟ ಮೊದಲ SFB ಆಗಿದೆ. ನೋಡಿ, SFB. ಓಕೆ, ಸಣ್ಣ ಹಣಕಾಸು ಬ್ಯಾಂಕ್ ಆಗಿದೆ ಅಂತ ಕೇಳಿದರೆ ಗಮನಿಸಬಹುದು. AU ಸಣ್ಣ ಹಣಕಾಸು ಬ್ಯಾಂಕ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಸೊ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಏನಿದೆ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಗ್ರ್ಯಾಂಟೆಡ್ ಆಗಿದೆ. ಸೊ ಏನು ಅಪ್ರೂವಲ್ ಆಗಿರತಕ್ಕಂಥದ್ದು AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಟು ಟ್ರಾನ್ಸಿಷನ್ ಇಂಟು ಯೂನಿವರ್ಸಲ್ ಬ್ಯಾಂಕ್ ಎಂದು ಪಡೆದುಕೊಂಡಿದೆ. ಓಕೆ, ಮೊಟ್ಟ ಮೊದಲ SFB ಆಗಿ ಪರವಾನಗಿಯನ್ನು ಪಡೆದಂಥ ಒಂದು ಬ್ಯಾಂಕ್ ಆಗಿದೆ. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.